ಏನ್ ಹುಡುಕ್ತಾ ಇದ್ದೀರಾ? ಪೆನ್ನು ಇಲ್ಲೇ ಇಟ್ಟಿದ್ದೆ, ಕಾಣ್ತಿಲ್ಲ. ಕಾಣ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗುತ್ತೆ? ಇಟ್ಟು ಜಾಗದಿಂದ ತನಕ್ ತಾನೇ ಇಲ್ಲಾದ್ರೂ ಮಾಯ ಆಗ್ಬಿಡುತ್ತಾ? ಹೇಳಕ್ಕಾಗಲ್ಲ. ಹೋಮ ಹವನ ನಡೆಯೋ ಜಾಗ, ಮಾಟ ಮಂತ್ರ ಮಾಯಾಜಾಲ ಏನ್ ನಡೆದ್ರೂ ಆಶ್ಚರ್ಯ ಇಲ್ಲ. ಈ ಒಣ ಪ್ರತಿಷ್ಠೆಗೆ ಏನು ಕಡಿಮೆ ಇಲ್ಲ. ಇಡೋದೊಂದ್ ಕಡೆ, ಹುಡ್ಕೋದೊಂದ್ ಕಡೆ. ನಾನು ಇಟ್ಟ ಜಾಗ ಇದೆ. ಹಾಗಾದ್ರೆ ಎಲ್ಲಿ ಹೋಯ್ತೀಗ? ಅದ್ ನನಗ್ ಗೊತ್ತಿದ್ದಿದ್ರೆ ನಾನು ಹೀಗೆ ಹುಡುಕ್ತಾನೂ ಇರ್ಲಿಲ್ಲ, ನಿನ್ ಜೊತೆ ವಾದನೂ ಮಾಡ್ತಿರ್ಲಿಲ್ಲ. ತಗೊಳ್ಳಿ. ಇದಲ್ಲ. ಇದಲ್ದಿದ್ರೇನು? ಕ್ರಾಸ್ ವರ್ಡ್ ಫಿಲ್ ಮಾಡ್ಬೇಕು ಅಷ್ಟೇ ತಾನೇ? ಇದ್ರಲ್ಲೇ ಫಿಲ್ ಮಾಡಿ, ಆಮೇಲೆ ಬೇಕಾದ್ರೆ ವಾಪಸ್ ಕೊಡಿ. ಬೇಕಿದ್ರೆ ನೀವೇ ಇಟ್ಕೊಳ್ಳಿ. ನಿನ್ನ ಜನರಾಸಿಟಿಗೆ ಥ್ಯಾಂಕ್ಸ್. ಆದ್ರೆ ನನಗೆ ಈಗ ಬರೆಯೋ ಅಗತ್ಯ ಇಲ್ಲ. ಮತ್ತೆ ಪೆನ್ ಯಾಕೆ ಬೇಕು? ನಾನಿಲ್ಲಿ ಪೆನ್ ಇಟ್ಟಿದ್ದೆ, ಅದು ಕಾಣ್ತಾ ಇಲ್ಲ, ನನಗದು ಬೇಕು. ಯಾಕೆ ಅಂತ ಕೇಳಿದ್ರೆ ನಾನೇನು ಹೇಳಿ? ನನಗೆ ಸಂಬಂಧಪಟ್ಟ ವಸ್ತು ನನ್ನ ಹತ್ರ ಇರಬೇಕು ಅಂತಿದ್ದೀನಿ. ತಪ್ಪಲ್ಲ. ಅದೆಲ್ಲಿದ್ಯೋ ನನಗೆ ಗೊತ್ತಿಲ್ಲ, ನೀವೇ ಹುಡುಕೊಳ್ಳಿ. ಅದು ಪಾರ್ಕಲ್ಲಿ ಸಿಕ್ಕಿದ್ದಮ್ಮ. ಎಲ್ಲಾದ್ರೂ ನೋಡಿದ್ರೆ ಹೇಳು. ಏನು? ಪಾರ್ಕಲ್ಲಿ ಸಿಕ್ಕಿದ್ದ? ಈ ಮನೇಲಿ ಪೆನ್ ಗತಿ ಇಲ್ಲ ಅಂತ ಪಾರ್ಕಲ್ಲಿ ಸಿಕ್ಕಿದ್ದನ್ ಮನೆಗೆ ತಗೊಂಬಂದ್ರ? ಗತಿ ಇಲ್ಲ ಅಂತ ತಂದಿದ್ದಲ್ಲ, ನಾನೇನು ಕದ್ದು ತನ್ನ, ಸಿಕ್ತು ತಂದೆ. ಐ ಡೋಂಟ್ ಲೈಕ್ ದಿಸ್ ಅತ್ತೆ. ಬೀದಿಲ್ ಬಿತ್ತಿರೋದನ್ನೆಲ್ಲ ಯಾಕೆ ತರ್ತೀರಾ ಮನೆಗೆ? ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ ಮಧುರ. ನಿಮ್ಮ ಕಾರಣಗಳು ನನಗೆ ಬೇಕಿಲ್ಲ. ಮನೆಯಿಂದ ಆಚೆ ನಮ್ದಲ್ದೇ ಇರೋ ಚಿನ್ನನೇ ಬಿದ್ದಿರ್ಲಿ, ನಮ್ಗದು ಬೇಕಾಗಿಲ್ಲ. ನಿಮಗ್ ಪೆನ್ ಬೇಕಾ? ಅಂಗಡಿಗೆ ಹೋಗಿ ಕೊಂಡ್ಕೊಳ್ಳಿ. ದುಡ್ಡಿಲ್ವಾ? ಪ್ರಧಾನೋ ನನ್ನೋ ಕೇಳಿ, ಕೊಡ್ತೀವಿ. ಅದ್ ಬಿಟ್ಟು ಹೀಗೆ ಬೀದಿಲ್ ಬಿದ್ದಿರೋದನ್ನೆಲ್ಲ ಮನೆಗೆ ತರಬೇಡಿ ಅತ್ತೆ ನೀವು. ದುಡ್ಡು ಗತಿಗೆಟ್ಟಿದ್ದೀನಿ ಅಂತನೋ, ಮನೇಲಿ ಪೆನ್ ಇಲ್ಲ ಅಂತನೋ ಅಲ್ಲ ನಾನು ಅದನ್ನ ತಂದಿದ್ದು. ಅದು ನನ್ನ ಸ್ನೇಹಿತರದ್ದು. ಬೀಳಿಸ್ಕೊಂಡಿದ್ರು, ನಾಳೆ ಕೊಡೋಣ ಅಂತ ತೆಗೆದಿಟ್ಕೊಂಡಿದ್ದೆ ಅಷ್ಟೇ. ಯಾವ ಸ್ನೇಹಿತರು? ವಾಕಿಂಗ್ ಹೋಗಿ ಶುರು ಆಗಿ ಇನ್ನು 4 ದಿವಸ ಕೂಡ ಆಗಿಲ್ಲ, ಆಗ್ಲೇ ಸ್ನೇಹಿತರಾಗ್ಬಿಟ್ರಾ? ನೋಡಿ ಅತ್ತೆ, ಕಾಲ ಸರಿ ಇಲ್ಲ. ಯಾವ ವಸ್ತುನಲ್ಲಿ ಏನಿರುತ್ತೆ ಅಂತ ಹೇಳೋಕ್ ಬರೋದಿಲ್ಲ. ಪೆನ್ನಲ್ಲೇನೋ, ಪಿನ್ನಲ್ಲೂ ಬಾಂಬ್ ಫಿಕ್ಸ್ ಮಾಡೋ ಕಾಲ ಇದು. ಅಬ್ಬಬ್ಬಬ್ಬಬ್ಬಬ್ಬ, ಒಂದು ವಿಷಯನ ಎಲ್ಲಿಂದ ಎಲ್ಲಿವರೆಗೂ ಸ್ಟ್ರೆಚ್ ಮಾಡ್ತೀಯ? ಒಂದು ಪೆನ್ನಿನ ಬಗ್ಗೆ ನಂಬಿಕೆ ಇಲ್ಲ, ಆದ್ರೆ ನಂಬಬಾರದನ್ನೆಲ್ಲ ನಂಬ್ತೀಯ, ಅನುಮಾನಿಸ್ಬೇಕಾದನ್ನೆಲ್ಲ ಆರಾಧಿಸ್ತೀಯ. ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ಹೇಳೋದು ಕೇಳೋದು ಏನು ಇಲ್ಲ ಅತ್ತೆ. ಇನ್ ಕೇಸ್ ನೀವು ತಂದ ವಸ್ತುನ ಭುವನ್ ಏನಾದ್ರೂ ತಗೊಂಡು ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಭುವನ್, ಅವನದ್ದೇ ಈ ಕೆಲಸ, ಅವನದ್ದೇ. ಭುವನ್, ಭುವನ್, ಅರೆ, ಇದು ನಾನು ಹುಡುಕ್ತಾ ಇದ್ದ ಪೆನ್ನಿನ ಅವಶೇಷ ಇದ್ದಾಗಿದೆ. ನೋಡಪ್ಪ, ನಿನಗೆ ಬೇಕಾದ್ರೆ ಬೇರೆ ಪೆನ್ ಕೊಡ್ತೀನಿ, ಈ ಪೆನ್ ಮಾತ್ರ ಮುಟ್ಬೇಡ. ಈ ಪೆನ್ನಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡ್ತಿದ್ದೆ, ಏನೂ ಇಲ್ಲ. ನೀವೇ ತಗೊಳ್ಳಿ.
ಜಿರ್ಲೆ ಬಿದ್ದಿತ್ತಾ? ಇಲ್ವಲ್ಲ. ಮತ್ತ್ಯಾಕ್ ನಿನ್ ಮುಖ ಹೀಗಿದೆ? ಡಲ್ ಹೊಡಿತಿದ್ಯಲ್ಲೇ. ಕನ್ನಡಿಲ್ ಮುಖ ನೋಡ್ಕೊ ಒಂದ್ಸಲ. ಹುಡ್ಗೀರು ಸ್ಮೈಲ್ ಕೊಟ್ರನೆ ಕಣೆ ಚಂದ. ಹುಡ್ಗೀರು ಸ್ಮೈಲ್ ಕೊಡ್ಬೇಕು ಅಂದ್ರೆ ಹುಡ್ಗರ ಹತ್ರ ಒಂದ್ ಬೈಕ್ ಇರ್ಬೇಕು, ಜೇಬಲ್ಲಿ ದುಡ್ಡಿರ್ಬೇಕು. ನಿನ್ನತ್ರ ಎರಡೂ ಇಲ್ವೇ? ಹಂಗಸ್ಬೇಡವೆ, ನಂಗೂ ಕಾಲ ಬರುತ್ತೆ. ನೋಡ್ತಾ ಇರು, ಒಂದಲ್ಲ ಒಂದಿನ ಈ ಜುಜುಬಿ ಬೈಕ್ ಅಲ್ಲ, ಕಣ್ಣಿಗ್ ಬೇಕಾದ ಕಾರಲ್ಲಿ ನೀನ್ ಕೂರ್ಸ್ಕೊಂಡು ನಂದಿ ಬೆಟ್ಟಕ್ಕೆ ಹೋಗ್ತೀನಿ. ಕನ್ಸ್ ಕಾಣೋದ್ರಲ್ಲೂ ಕಂಜೂಸಾ? ನಾನೇನೋ ನ್ಯೂಯಾರ್ಕು ಪ್ಯಾರಿಸ್ಸು ಹೇಳ್ತೀಯ ಅಂದ್ರೆ ಅದ್ರಲ್ಲೂ ನಂದಿ ಬೆಟ್ಟ. ನೋಡು ಸಚಿನ್, ನನಗೇನೇ ಇದ್ರು ಇವತ್ತೇ ಈಗ್ಲೇ ಪಟ ಅಂತ ಆಗ್ಬೇಕು. ಈ ಕ್ಷಣನೇ ಮಜಾ ಮಾಡ್ಬೇಕು. ನಿನ್ ಕೈಲಾಗತ್ತಾ? ಲೂಸಿಯಾ ಅಂತ ಒಂದ್ ಮಾತ್ರೆ ಇದೆ ಅಂತೆ, ಅದು ನುಂಗಿದ್ರೆ ಬೇಕಾದ ಕನ್ಸು ಬೀಳ್ತಾವಂತೆ. ನುಂಗಿ ನೋಡು. ಅಲ್ವೇ, ಈ ಕ್ಷಣನೇ ಬೈಕ್ ಬೇಕು ಅಂದ್ರೆ ನಾನೇನ್ ಮ್ಯಾಜಿಕ್ ಮಾಡ್ಲಾ? ಕಂಡವ್ರದನ್ ಕದಿಬೇಕಷ್ಟೇ. ಹಾ, ಯಾಕ್ ಕದಿಬಾರ್ದು? ಕಳ್ತನ ಅಂದ್ಕೊಳ್ದೆ ಕದ್ರೆ ಅದು ಕಳ್ತನ ಆಗಲ್ವೋ? ಗೊತ್ತಾ ನಿಂಗೆ? ಕಳ್ತನ ಅನ್ಕೊಳ್ಳದೆ ಕದಿಯೋದ? ಇದ್ಯಾವುದೇ ಹೊಸ ಆಟ? ಹೀಗೂ ಉಂಟೆ? ಹೀಗೂ ಉಂಟು, ಹಾಗೂ ಉಂಟು. ಪ್ರಪಂಚದಲ್ಲಿ ಏನೇನೋ ಉಂಟು. ಬಡವ್ರ ಕದ್ರೆ ಕಳ್ತನ ಅಂತಾರೆ, ಶ್ರೀಮಂತ್ರ ಕದ್ರೆ ಅದನ್ನ ಕ್ಲಿಪ್ಟೋಮೇನಿಯಾ ಅಂತ ಕರೆದು ಮನೋರೋಗ ಅಂದ್ಬಿಡ್ತಾರೆ. ನಾವ್ಯಾಕ್ ಮನೋರೋಗಿಗಳಾಗ್ಬಾರ್ದು? ಅಂದ್ರೆ ಬೈಕ್ ಕದಿಯೋದ? ಅಯ್ಯಯ್ಯೋ ಬೇಡಪ್ಪ, ಕೊಲಬೇಡ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಹೌದು ಕಣೋ, ನಂಗೂ ಗೊತ್ತು. ಅವ್ರ ಬಗ್ಗೆ ನಂಗೂ ಗೌರವ ಇದೆ. ಆದ್ರೆ ಬಸವಣ್ಣವ್ರ ಕಾಲದಲ್ಲಿ ಬೈಕ್ಗಳು ಇರ್ಲಿಲ್ಲ ಅಲ್ವಾ? ಸರಿ, ಕದಿಯೋದ್ ಬೇಡ, ಲಿಫ್ಟ್ ಮಾಡೋಣ. ಲಿಫ್ಟ್ ಅಂದ್ರೆ? ಕದ್ದು ನಾವ್ ಇಟ್ಕೊಂಡ್ರೆ ಅದು ಕಳ್ತನ. ಇಲ್ಲಿಂದ ಎತ್ತೋದು, ನಮ್ಗೆ ಎಲ್ ಬೇಕೋ ಅಲ್ಲಿ ಹೋಗೋದು, ಅಲ್ಲಿ ಬಿಟ್ಬಿಡೋದು ಅಷ್ಟೇ. ಮತ್ ವಾಪಸ್ ಬರೋಕೆ? ಮತ್ತೆ ಅಲ್ಲಿಂದ ಇನ್ನೊಂದ್ ಬೈಕ್ ನ ಲಿಫ್ಟ್ ಮಾಡೋದು, ಇಲ್ಲಿ ತಂದ್ಬಿಡೋದು ಅಷ್ಟೇ. ಗಾಬರಿ ಆಗ್ಬೇಡ, ತುಂಬಾ ಸ್ಪೀಡಾಗಿ ಹೋಗ್ಬೇಡ, ನಿಧಾನವಾಗಿ ಓಡಿಸು. ಯಾರಿಗೂ ಅನುಮಾನ ಬರಲ್ಲ. ನಡಿ ನಡಿ.
ನಿಮ್ಮನ್ನ ತಪ್ಪು ತಿಳ್ಕೊಂಬಿಟ್ಟಿದ್ನಮ್ಮ. ನಿಮ್ಮ ಅತ್ತೆ ಅಲ್ಲ ಅವ್ರು ನೋಡಿ. ಅಮ್ಮ, ಸುಷ್ಮಾ, ಅಮ್ಮ ನಿಮ್ಗೆ ಇಷ್ಟವಾದ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದೀನಮ್ಮ, ತಗೊಳ್ಳಿ. ಯಾಕಮ್ಮ ತೊಂದರೆ ತಗೊಂಡೆ? ಅಮ್ಮ, ಇದ್ರಲ್ಲಿ ತೊಂದರೆ ಏನು ಬಂತು ಹೇಳಿ? ನೀವು ಇಲ್ಲಿರೋದನ್ನ ನೆನೆಸ್ಕೊಂಡ್ರೆ ಕರಳು ಕಿವುಚ್ದಂಗೆ ಆಗತ್ತಮ್ಮ. ಇಷ್ಟಾದ್ರೂ ನಿಮ್ಮ ಸೇವೆ ಮಾಡ್ತಿದ್ರೆ ನಾನೆಂತ ಸೊಸೆ ಹೇಳಿ? ನನ್ನ ಮಗಂಗೆ ನನ್ನ ನೆರಳು ಕಂಡ್ರಾಗಲ್ಲ, ನಿನಗೆ ನನ್ನ ಬಿಟ್ಟಿರಕ್ಕಾಗಲ್ಲ. ಇದೆಂತ ವಿಪರ್ಯಾಸ ಅಲ್ವಾ? ಇದು ವಿಪರ್ಯಾಸ ಮಾತ್ರ ಅಲ್ಲ, ನನ್ಗೀಗ್ಲೂ ಒಂದು ದೊಡ್ಡ ರಹಸ್ಯ ಅಮ್ಮ. ಅಲ್ಲ, ಅವ್ರು ಯಾಕೆ ನಿಮ್ಮನ್ನ ಅಷ್ಟೊಂದು ಹೇಟ್ ಮಾಡ್ತಾರೆ? ಹೆತ್ತ ತಾಯಿನೇ ಹೇಟ್ ಮಾಡುವಂತ ಕಾರಣ ಆದ್ರೂ ಏನಿರತ್ತೆ? ಅದು ನನಗೂ ರಹಸ್ಯನೇ. ನಾನು ಏನು ಅವನಿಗೆ ಅನ್ಯಾಯ ಮಾಡಿದ್ದೀನಿ? ನಾನು ಎಷ್ಟೇ ಯೋಚನೆ ಮಾಡಿದ್ರೂ ನನಗೆ ಹೊಳಿತಾ ಇಲ್ಲ. ಎಲ್ಲ ತಾಯಂದ್ರು ಕೊಡೋ ಪ್ರೀತಿನೇ ನಾನು ಅವನಿಗೆ ಕೊಟ್ಟಿದ್ದೀನಿ. ಇಲ್ಲ, ಏನೋ ಕಾರಣ ಇರ್ಲೇಬೇಕು. ಯಾಕಂದ್ರೆ ಸುಂದರ್ ಬೇರೆ ಹೆಂಗಸರ ಜೊತೆ, ಅದರಲ್ಲೂ ವಯಸ್ಸಾದ ಹೆಂಗಸರ ಜೊತೆ ಅಷ್ಟೊಂದು ಗೌರವದಿಂದ ನಡ್ಕೊಳ್ತಾರೆ. ಆಫೀಸಲ್ಲೂ ಅಷ್ಟೇ, ಅಕ್ಕಪಕ್ಕದ ಮನೆಯವ್ರ ಹತ್ರನೂ ಹಂಗೇನೆ. ಆದ್ರೆ ಸ್ವಂತ ತಾಯಿನ ಕಂಡ್ರೆ ಅದ್ಯಾಕೆ ಹಂಗ್ ಸಿಡಿಸಿಡಿ ಅಂತಾರೆ? ಅದು ನನ್ನ ದೌರ್ಭಾಗ್ಯ ಕಣೆ ಸುಷ್ಮಾ. ಅವನು ಚಿಕ್ಕನ್ನಿಂದನೂ ಹಾಗೇನೆ. ನನ್ನ ಮುಖ ಕಂಡ್ರೇನೆ ಅವನಿಗೆ ಅರ್ಥ ಇರಲಿಲ್ಲ. ನನ್ನನ್ನು ತಾಯಿ ಅಂತ ಯಾರಿಗಾರು ಪರಿಚಯ ಮಾಡ್ಕೊಡಕ್ಕೂ ಅವನು ಹಿಂಜರಿತಾ ಇದ್ದ. ಯಾವುದೋ ಘಟನೆ ಚಿಕ್ಕನ್ನಲ್ಲಿ ನಡೆದಿರ್ಬೇಕು ಅನ್ಸುತ್ತೆ. ಇದರಲ್ಲಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಇದೆ. ಇಲ್ಲ ಅಂದ್ರೆ ಎಲ್ಲ ಹೆಂಗಸರ ಜೊತೆ ನಾರ್ಮಲ್ ಆಗಿರೋ ಅವರು ನಿಮ್ ಜೊತೆ ಹೊಂದ್ಕೊಳ್ಳೋದಕ್ಕೆ ಅದ್ಯಾಕೆ ಹಂಗೆ ಕಷ್ಟಪಡ್ತಾರೆ? ಯಾವುದಕ್ಕೂ ಒಂದ್ಸತಿ ಮನೋವೈದ್ಯರ ಹತ್ರ ಕರ್ಕೊಂಡೋಗ್ಬೇಕು. ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕು. ಕಾರಣ ತಿಳ್ಕೊಳ್ಳೋ ಹೊತ್ತಿಗೆ ನನ್ನ ಪ್ರಾಣನೇ ಹೋಗಿರುತ್ತೆ. ಬಿಡ್ತು ಅನ್ಯಮ್ಮ, ನಾನಿರ್ಬೇಕಾದ್ರೆ ಹಂಗೆಲ್ಲ ಮಾತಾಡಬೇಡಿ ನೀವು. ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಿ. ಹಾ, ಮಾತ್ರೆಗಳೆಲ್ಲ ಮುಗಿಯೋದಕ್ಕಿಂತ ಮುಂಚೆನೆ ನಂಗೆ ತಿಳಿಸಿ. ರಾತ್ರಿ ಚಳಿ ಇರತ್ತಮ್ಮ, ಸ್ವೆಟರ್ ಹಾಕೋದ್ ಮರಿಬೇಡಿ. ಕಾದಾರಿದ ನೀರನ್ನೇ ಕುಡೀರಿ, ಆಯ್ತಾ? ಸರಿ ಅಮ್ಮ, ನಾನಿನ್ ಹೊರಡ್ಲಾ? ಸುಷ್ಮಾ, ನೀನು ಇಲ್ಲಿಗೆ ಬರೋದು ಹೋಗೋದು ಸುಂದರ್ಗೆ ಗೊತ್ತಾ? ಇದುವರೆಗೆ ಗೊತ್ತಾಗಿಲ್ಲ. ಗೊತ್ತಾಗೋ ಚಾನ್ಸ್ ಇದೆ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಅದ್ರಲ್ಲೇನಿದೆ? ಅತ್ತೆ ಯೋಗಕ್ಷೇಮ ವಿಚಾರಿಸಕ್ಕೆ ಸೊಸೆ ಬರೋದು ಒಂದು ಅಪರಾಧನ? ಅವ್ರು ಕೇಳಲಿ, ನನ್ನ ಹತ್ರ ಉತ್ತರ ಇದೆ. ನೋಡಮ್ಮ, ನನ್ನಿಂದಾಗಿ ನಿಮ್ಮಿಬ್ರ ಮಧ್ಯೆ ಬಿರುಕು ಮಾಡೋದು ನನಗೆ ಇಷ್ಟ ಇಲ್ಲ ಕಣೆ. ನಂದು ಹೇಗಿದ್ರು ಮುಗ್ದೋದ ಕತೆ. ಸುಮ್ಮನಿರಿ ಅಮ್ಮ. ಕತೆನ ಯಾವಾಗ ಬೇಕಿದ್ರೂ ಶುರು ಮಾಡ್ಬೋದು, ಯಾವಾಗ ಬೇಕಿದ್ರೂ ಮುಗಿಸ್ಬೋದು. ತಾಯಿನ ದೇವ್ರು ಅಂತಾರೆ. ದೇವ್ರು ಅಂತ ಬೇಡ, ನಿಮ್ ಮಗ ನಿಮ್ಮನ್ನ ಮನುಷ್ಯರ ತರ ಆದ್ರೂ ನಡ್ಸ್ಕೋಬೇಕಲ್ಲಮ್ಮ. ಇದಕ್ಕೇನ್ ಕಾರಣ ಅಂತ ಪತ್ತೆ ಮಾಡ್ಲೇಬೇಕು. ಏನಾಯ್ತು? ಪೆಟ್ರೋಲ್ ಖಾಲಿ ಆಯ್ತು ಅನ್ಸುತ್ತೆ. ಇವನ್ ಯಾವನೋ ನಮ್ ಪಾರ್ಟಿ ಅಣ್ಣ ಬಾಂಡು. ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ಚಿಲ್ಡ್ರನ್ ಹೆಣ್ಮಕ್ಳು, ನಾವು ಬೈಕ್ ಲಿಫ್ಟ್ ಮಾಡ್ತೀವಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಗೊತ್ತಾಗಲ್ಲ ಇವಕ್ಕೆ. ಏಯ್, ಕೀ ತಗೊಳ್ಳೋ. ಕೀ ತಗೊಂಡು ಏನ್ ಮಾಡ್ತೀಯಾ? ಯಾರಾದ್ರೂ ಪುಣ್ಯಾತ್ಮರು ಪೆಟ್ರೋಲ್ ಹಾಕ್ಸಿ ಓಡಿಸ್ಲಿ ಬಿಡು. ಅದಕ್ಕೆ ದಡ್ಡ ಅನ್ನೋದ್ ನಿನ್ನ. ಬೇರೆ ಯಾವ್ದಾದ್ರೂ ಬೈಕ್ ನ ಲಿಫ್ಟ್ ಮಾಡೋಕೆ ಬೇಕಾಗತ್ತೆ. ಹೌದಲ್ಲ, ಇದು ನಂಗೆ ಹೊಳಿಲೇ ಇಲ್ಲ. ಎಲ್ರು ಏನ್ ಬೈಕ್ ಜೊತೆ ಕೀ ಬಿಟ್ಟೋಗಿರ್ತಾರ? ಮೊದ್ಲು ಕೀ ಹೊಂಚ್ಬೇಕು, ಆಮೇಲೆ ಬೈಕು, ಮತ್ ಕಾಲೇ ಗತಿ. ಬಾ ನಡ್ಕೊಂಡು ಹೋಗೋಣ. ಸಚಿನ್, ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲ ಕಣೋ. ಫಸ್ಟ್ ಟೈಮ್ ಬೈಕ್ ಕದ್ದಿದ್ವಿ, ಅದು ಅರ್ಧಕ್ಕೆ ಕೈ ಕೊಡ್ಬೇಕಾ? ಛ, ದೇವ್ರಿಗೆ ನಮ್ಮೇಲ್ ಕರುಣೆನೇ ಇಲ್ಲ. ಮೊದಲನೇ ಸಲ ಬೈಕ್ ಕದ್ದಿದ್ವಿ,
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು. ನಾವು ಕದ್ದಿರೋ ಬೈಕ್ಗಳಲ್ಲೆಲ್ಲ ಟ್ಯಾಂಕ್ ಫುಲ್ ಪೆಟ್ರೋಲ್ ಇರ್ಲಪ್ಪ ದೇವ್ರೆ ಅಂತ ಕೇಳ್ಕೋಬೇಕಿತ್ತು. ಲೋ ಸ್ಟುಪಿಡ್, ಅದ್ರ ಬದಲು ಹೊಸ ಬೈಕೆ ಕೊಡ್ಸಪ್ಪ ಅಂತ ಕೇಳ್ಕೋಬಹುದಲ್ವಾ? ಹೌದಲ್ಲ, ನಂಗಿದು ಹೊಳಿಲೇ ಇಲ್ಲ. ಅನಘ, ನಂಗೊಂದು ಆಸೆ ಕಣೆ. ಏನ್ ಗೊತ್ತಾ, ಪ್ರತಿದಿನ ಬೆಳಗ್ಗೆ ಯಾರೋ ಬಂದು ಪ್ಯಾಕೆಟ್ನಲ್ಲಿ ಖರ್ಚಿಗಾಗೋಷ್ಟು ದುಡ್ಡು ಇಟ್ಟಿರ್ಬೇಕು. ನಾವು ದಿನ ಮಜಾ ಮಾಡಿ ಖರ್ಚು ಮಾಡಬೇಕು, ಮತ್ತೆ ಬೆಳಗ್ಗೆ ಬಂದು ದುಡ್ಡು ಇಡಬೇಕು. ಹಾಗಿದೆ. ಈಗ ಎಷ್ಟಿದೆ ನೋಡು ನಿನ್ ಪಾಕೆಟ್ ಅಲ್ಲಿ. ಇವತ್ತು ನಟರಾಜ ಸರ್ವಿಸೇ ಗತಿ. ಬಾ, ನನ್ನ ಹತ್ರನೂ ದುಡ್ಡಿಲ್ಲ. ದುಡಿದೇ ದುಡ್ಡು ಸಿಗ್ಬೇಕು, ದಿನಾ ಮಜಾ ಮಾಡ್ಬೇಕು, ಅಂಥದ್ದೇನಾದ್ರೂ ಪ್ಲಾನ್ ಮಾಡ್ಬೇಕು. ನಂಗೆ ಗೊತ್ತು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ. ಆದ್ರೆ ನಾನೇನ್ ಮಾಡ್ಲಿ? ಈ 50,000ದಲ್ಲಿ ನನ್ನ ಭವಿಷ್ಯನೇ ಅಡಗಿದೆ. ಇಷ್ಟು ವರ್ಷ ನನ್ ಸಾಕಿ ಬೆಳೆಸಿದೀರಾ. ಈಗ ನೀವು ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ. ಸೈಟ್ ಕಂತ್ ಕಟ್ಟೋಕಾಗ್ದೆ ಪರದಾಡ್ತಿದೀವಿ. 50,000 ಎಲ್ಲಿಂದ ತರದು? ಅಕ್ಕ, ನಾನ್ ಜಾಬ್ ಸೇರಿ ಸಂಬಳ ಬರೋ ಹಾಗಾಗ್ಲಿ ಒಂದಲ್ಲ 10 ಸೈಟ್ ತೆಗ್ಕೊಡ್ತೀನಿ. ಆದ್ರೆ ಈಗ ಇಲ್ಲ ಅನ್ಬೇಡ ಅಕ್ಕ. ನನ್ನ ಹತ್ರ ಬಿಡ್ಗಾಸು ಇಲ್ಲ. ನನ್ ಮಾತ್ರ ಕೇಳ್ಬೇಡ. ನೀನುಂಟು, ನಿಮ್ ಭಾವ ಉಂಟು. ನನ್ನ ಹತ್ರ ಎಲ್ಲಿದೆ? ನಿನ್ಗೆ ಗೊತ್ತಲ್ವ ನನ್ನ ಬ್ಯಾಂಕ್ ಬ್ಯಾಲೆನ್ಸು. ಅನಗ, ನನ್ನ ಮಾತು ಕೇಳು. ಈ ಟ್ಯುಟೋರಿಯಲ್ ಸಾಹಸ ನಿಂಗೆ ಬೇಡ. ರೆಗ್ಯುಲರ್ ಕ್ಲಾಸಲ್ಲೇ ಚೆನ್ನಾಗಿ ಕಷ್ಟಪಟ್ಟು ಓದು. ರ್ಯಾಂಕ್ ಬರೋರೆಲ್ಲ ಟ್ಯುಟೋರಿಯಲ್ನಲ್ಲೇ ಓದಿರಲ್ಲ. ಬೀದಿ ದೀಪದ ಕೆಳಗೆ ಓದಿ ಮುಂದ್ ಬಂದವ್ರು ಎಷ್ಟೋ ಜನ ಇದ್ದಾರೆ. ನಾನ್ ಮುಳುಗೋದೆ. ಅಪ್ಪ, ನೀವಿದ್ದಿದ್ರೆ ನನ್ಗೆ ಈ ಸ್ಥಿತಿ ಬರ್ತಿತ್ತಾ? ತಪ್ಪಲಿಗಳಾಗಿ ಮಾತ್ರ ಹುಟ್ಟಬಾರ್ದು. ಸಮಾಧಾನ ಮಾಡ್ಕೋ. ತಂದೆ ಸ್ಥಾನದಲ್ಲಿ ನಿಂತು ನೀನನ್ನು ಸಾಕ್ತಾ ಇಲ್ವಾ? ಪ್ರತಿ ತಿಂಗಳು PG ಖರ್ಚನ್ನೆಲ್ಲ ನಾನು ಕಟ್ತಾ ಇಲ್ವಾ? ನಾನೇಲಿಲ್ಲ ಅಂತ ಹೇಳ್ದೆ ಬಾಬಾ. ನನ್ ತಾನೇ ಯಾರಿದ್ದಾರೆ? ಇದೊಂದ್ಸಲ 50,000 ಕೊಟ್ಬಿಡಿ, ಇನ್ಯಾವತ್ತೂ ಕೇಳಲ್ಲ. ಸಾಲ ಅಂತ ಕೊಡಿ. ನಾಳೆನೆ ಲಾಸ್ಟ್ ಡೇಟು. ಸುಳ್ಳು, ಹಸಿ ಹಸಿ ಸುಳ್ಳು. ಅವಳಿಗೆ 1 ಪೈಸಾ ಹಣ ಕೊಟ್ಟು ಮೋಸ ಹೋಗ್ಬೇಡಿ. ಶಿ ಇಸ್ ಫೂಲಿಂಗ್ ಯು ಬೋತ್.